ಕೊಟ್ಟಂಥ ಸಮಯಕ್ಕಾಗಿ, ಈ ಒಂದು ಸಭೆಗಾಗಿ, ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗಾಗಿ, ಆನ್ಲೈನಲ್ಲಿ ಕೇಳ್ತಕ್ಕಂಥ ಕುಟುಂಬ ವರ್ಗದವರಿಗಾಗಿ, ಈ ಒಂದು ಸಭೆಯಲ್ಲಿ ನಾವೆಲ್ಲರೂ ಕೂಡಿ ಒಂದಾಗಿ ನಿನ್ನನ್ನು ಆರಾಧನೆ ಮಾಡುವ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಕರ್ತನೆ. ಅದೇ ರೀತಿ ಇವತ್ತಿನ ಒಂದು ಹಾಡಿನಲ್ಲಿ ಹಾಡಿರುವಾಗ ಕೀರ್ತನೆಗಳ ಪ್ರಕಾರ ನೀವು ನಮ್ಮನ್ನು ಉದ್ಧಾರ ಮಾಡಿ ನಮ್ಮನ್ನು ಆದಿಯಿಂದ ಇಲ್ಲಿವರೆಗೂ ನಡೆಸಿ ಇನ್ನು ಮುಂದೆ ನಡೆಸುವಾತವನು ನೀನಾಗಿರುವುದರಿಂದ ನಿಮ್ಮನ್ನೇ ನಾವು ಹಂಬಲಿಸಿ ನಿಮ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಎಷ್ಟೆಷ್ಟೋ ಕಷ್ಟಗಳು, ಎಷ್ಟೆಷ್ಟೋ ದುಃಖಗಳು ಬಂದರೂ ಸಹ, ಎಷ್ಟು ಸಮಯಗಳಲ್ಲಿ ಎಷ್ಟು ಅನಾರೋಗ್ಯ ಇದ್ದರೂ ನೀವೇ ಒಂದು ಮೆಡಿಸನ್ ಆಗಿ, ನಮಗೆ ಡಾಕ್ಟರ್ ಆಗಿ, ಇವತ್ತಿನ ಲೋಕದಲ್ಲಿ ಎಷ್ಟೆಷ್ಟೋ ಜನ ಏನೇನೋ ಆಗಿದ್ದಾರೆ ಕರ್ತನೆ. ಆದರೆ ಇವತ್ತಿನ ದಿವಸ ನಿಮ್ಮನ್ನು ಒಂದು ಹಾಡೋದಕ್ಕಾಗಿ, ಒಂದು ವಾಕ್ಯವನ್ನು ಓದೋದಕ್ಕಾಗಿ, ಈ ಒಂದು ಸಭೆಗೆ ಈ ಒಂದು ದಾಸನ ಮುಖಾಂತರ ನಮ್ಮನ್ನು ನೀನು ನಡೆಸುತ್ತಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಕರ್ತನೆ. ಇವತ್ತಿನ ಸಭೆಯಲ್ಲಿ ಕರ್ತನೆ, ಯಾರ್ಯಾರ ಅವಶ್ಯಕತೆಗಳು ಏನೇನು ಇದ್ದರೂ ಕರ್ತನೆ, ನಮ್ಮನ್ನು ಸಂತೈಸುವ ಆತವನು ನೀನಾಗಿದೆಯಾ ಕರ್ತನೆ. ಈ ಒಂದು ಇವತ್ತಿನ ಇಂಪಾದ ಒಂದು ಗಾನದಲ್ಲಿ ನೀವು ನಮ್ಮನ್ನು ಆಶೀರ್ವದಿಸಿದಿರಿ ಕರ್ತನೆ. ನಿಮಗಾಗಿ ನಿಮ್ಮನ್ನು ನಮ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಕರ್ತನೆ, ಇವತ್ತು ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕರ್ತನೆ, ಒಂದು ಅವರನ್ನು ವ್ಯವಸ್ಥಿತವಾಗಿ ಒಂದು ಅವಶ್ಯಕತೆಗಳು, ಅವರಿಗೆ ಬೇಕಾಗಿರ್ತಂಥ ಅವಶ್ಯಕತೆಗಳು ಏನೂ ಇಲ್ಲ ಕರ್ತನೆ. ಆದರೆ ನೀನು ವಾಕ್ಯದ ಮುಖಾಂತರ ನೀನು ಅವರನ್ನು ಕಾಪಾಡುತ್ತೀಯ ಅಂತ ಹೇಳಿದೀಯ ಕರ್ತನೆ. ಅದೇ ರೀತಿ ಕರ್ತನೆ, ವೃದ್ಧರನ್ನು, ವಿಧವೆಯರನ್ನು ಕರ್ತನೆ, ಮಕ್ಕಳನ್ನು ಕರ್ತನೆ, ಎಲ್ಲರನ್ನು ಕರ್ತನೆ ನಿನ್ನ ಒಂದು ಹಸ್ತದಲ್ಲಿ ಒಪ್ಪಿಸಿ ಕೊಟ್ಟಿದ್ದೇವೆ ಕರ್ತನೆ. ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳನ್ನು ಕರ್ತನೆ, ಅವರಿಗೆ ಒಂದು ದಾರಿ ದೀಪವಾಗಿ ಒಂದು ವಿಸ್ಡಮನ್ನು ಕೊಡುವಂತನಾಗಿದೆಯಾ ಕರ್ತನೆ. ಇವತ್ತಿನ ವಿದ್ಯಾಭ್ಯಾಸವು ಅನಾಹುತವಾಗಿದೆ ಕರ್ತನೆ. ಕೆಟ್ಟ ಮಾರ್ಗದಲ್ಲಿ ಹೋಗುವಂಥದ್ದನ್ನು ಈ ಒಂದು ಚಿಕ್ಕ ಮಕ್ಕಳಲ್ಲೇ ನಾವು ಕಾಣುವಂತಾಗಿದ್ದೀವಿ ಕರ್ತನೆ. ಅದನ್ನು ನೀನು ತಪ್ಪಿಸುವಂತನಾಗು ಕರ್ತನೆ. ಕೆಲಸ ಮಾಡ್ತಕ್ಕಂಥ ಮಕ್ಕಳಿಗಾಗಿ ಕರ್ತನೆ, ಒಳ್ಳೆ ಮಾರ್ಗವನ್ನು ಅವರಿಗೆ ಕೊಡುವುದಕ್ಕಾಗಿ ಕರ್ತನೆ ನಿಮ್ಮಲ್ಲಿ ನಾನು ಬೇಡಿ ಹೊಂದಿದ್ದೇನೆ ಕರ್ತನೆ. ಅವರಿಗೆ ಅವಶ್ಯಕತೆಗಳು ಏನು ಎಂಬುದನ್ನು ನಿನಗೆ ಗೊತ್ತಿದೆ ಕರ್ತನೆ. ಈ ಒಂದು ಸಭೆ ಕೊಟ್ಟಂಥ ಜಾಗಕ್ಕಾಗಿ, ಜಾಗ ಇವತ್ತು ಖಾಲಿ ಇರುವ ಉದ್ದೇಶ, ಮುಂದೆ ಇದೆಲ್ಲವೂ ಸಂಪೂರ್ಣವಾಗಿ ತುಂಬುವುದಕ್ಕೆ ನೀವು ಕರೆತರುವರು ನೀನಾಗಿದೆಯಾ ಕರ್ತನೆ. ಸಭೆಯನ್ನು ಕಟ್ಟುವನು ನೀನಾಗಿದೆಯಾ ಕರ್ತನೆ. ನಮ್ಮನ್ನು ನಡೆಸು, ಮುಂದೆ ನಡೆಸುವಂತನಾಗು, ಸೇರುವಂತರಾಗಿ ಕುಟುಂಬವಾಗಿ ಆಶೀರ್ವದಿಸಿ ಅನುಗ್ರಹಿಸಿ ಕಾಪಾಡು. ಎಲ್ಲವನ್ನು ನಿನ್ನ ಚಿತ್ತದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಿ ಅನುಗ್ರಹಿಸಿ ಕಾಪಾಡು. ಆಮೇನ್.